ಸ್ಕೂಲಲ್ಲಿ ಹುಟ್ಟಿದ ಪ್ರೀತಿಗೆ ಸಮಸ್ಯೆಗಳು ಹಲವು. ಆದರೂ ಅವರ ಮನಸ್ಸು ಇಲ್ಲಿ ತನಕ ದೂರ ಆಗಿಲ್ಲ. ಈಗಲೂ ಅವರು ಪ್ರೇಮಿಗಳೇ. ಅವಳಲ್ಲಿ ಇವನಿಲ್ಲಿ, ಮಾತಿಲ್ಲ ಕಥೆಯಿಲ್ಲ, ಆದರೂ ನಾವಿಬ್ರು ಮರೆತಿಲ್ಲ, ಜೊತೆಗಿದ್ರೆ ಜೀವ ತೆಗಿತಾರೆ ಅನ್ನುವಂಥ ಭಯ. ಕೃಷ್ಣಮೂರ್ತಿ ಸರ್ ಅಂತ ಅವ್ರು BJPಯಲ್ಲಿ ಏನೋ ಆ್ಯಕ್ಟಿವ್ ಮೆಂಬರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ ಕೊಟ್ಟಿದ್ರು ಅವ್ರ ಫ್ಯಾಮಿಲಿ, ಅವ್ರ ಮಾವನೇ ಆಗಬೇಕು, ಯೋಗೇಶ್ ಅವ್ರ ಮಾವ ಆಗಬೇಕು ಅವ್ರಿಗೆ ಸುಪಾರಿ ಕೊಟ್ಟಿದ್ರು, ಸಾಯಿಸ್ಬೇಕು ಇವನ್ನ. ಅದೇ ಫಸ್ಟ್ ಟೈಮು ಅವ್ನ ಜೈಲಿಂದ ರಿಲೀಸ್ ಆದಮೇಲೆ 10 ಡೇಸ್ ಆದಮೇಲೆ ವಾಪಸ್ ಬಂದ. ಆವಾಗ ಮತ್ತೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿದ್ದು ಮತ್ತೆ ಮಮ್ಮಿಗೆ ಹೆಂಗೋ ಗೊತ್ತಾಯಿತು. ಸೊ ಇಷ್ಟೆಲ್ಲ ಮಾಡಿದ್ರು ಮತ್ತೆ ಕಂಟಿನ್ಯೂ ಮಾಡಿದಾರಲ್ಲ, ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋಕ್ಕೋಸ್ಕರ ಈಗ ಕೃಷ್ಣಮೂರ್ತಿ ಅನ್ನೋರಿಗೆ ಸುಪಾರಿ ಕೊಟ್ಟಿದ್ದಾರೆ. ಹುಡುಗಿ ಮಿಸ್ ಆಗಿದ್ದಾಳೆ ಅಂತ ಅವ್ರ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ರು. ಇನ್ನೊಂದು ಸಲನೂ ಅದೇ ಥರ ಹುಡುಗಿ ಎಲ್ಲ ಹೋಗಿದ್ದಾಳೆ, ಹುಡುಗಿ ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದಾಳೆ. ಏನಕ್ಕೆ ಕಾರಣ ಅಂತಂದರೆ ಇವನ್ನ ಏನಾದ್ರು ಮಾಡಿ ಜೈಲಿಗೆ ಕಳಿಸ್ಬೇಕು. ಎಲ್ಲಿ ಲವ್ ಮಾಡಿಬಿಡ್ತಾರೆ, ಲವ್ ಮಾಡಿಬಿಟ್ರೆ ನಮ್ಮ ಆಸ್ತಿ ಅಂತಸ್ತೆಲ್ಲ ಹೋಯ್ತದೆ. ಮಗಳಿಗಿಂತ ದೊಡ್ಡದ ಆಸ್ತಿ ಅಂತಸ್ತು, ಅವಳು ಖುಷಿಯಾಗಿರೋದಕ್ಕಿಂತ ದೊಡ್ಡದು ಆ ತಾಯಿಗೆ ಬೇರೆ ಏನಾದರೂ ಇರುತ್ತಾ? ಆ ತಾಯಿಗೆ ಅಂತಲ್ಲ, ಎಲ್ಲ ತಂದೆ ತಾಯಿಯೂ ತಮ್ಮ ಮಕ್ಕಳ ಬದುಕು ಚೆನ್ನಾಗಿರ್ಬೇಕು ಅಂತಾನೆ ಇರುತ್ತೆ. ನಿಜವಾದ ಪ್ರೀತಿ ನಿಮ್ಮದಾಗಿದ್ರೆ ಮೊದಲು ಒಳ್ಳೆಯ ಜೀವನವನ್ನ ಕಟ್ಟಿ ತೋರಿಸುವಂಥ ಭರವಸೆಯನ್ನ ಆ ತಾಯಿಗೆ ಕೊಡಿ. ರೇಖಾ ಅವರು ಈ ಜೋಡಿಗಳಿಗೆ ಬದುಕು ತೋರಿಸೋದಕ್ಕೆ ಅವಕಾಶ ಮಾಡಿಕೊಡೋದು ಒಳ್ಳೆಯದು. ಇಲ್ಲಾಂದ್ರೆ ಪರಸ್ಪರ ಬಡಿದಾಟದಲ್ಲೇ ಜೀವನದ ಅಮೂಲ್ಯ ಕ್ಷಣಗಳು ಕಳೆದು ಹೋಗುತ್ತವೆ ಅನ್ನೋದು ಇಬ್ಬರಿಗೂ ಗೊತ್ತಿರಲಿ. ಯಾರ ಜೀವನವೂ ಕೆಂಡ ಸಂಪಿಗೆ ಆಗೋದು ಬೇಡ ಅಲ್ವಾ? ಒಟ್ನಲ್ಲಿ ಇನ್ನೂ ಓದೋ ವಯಸ್ಸಿನ ಮಕ್ಕಳು ಈ ಬಡಿದಾಟದಲ್ಲೇ ಕಳೆದು ಹೋಗೋದು ಬೇಡ. ಮುಂದೆ ಓದಿ ಚಂದದ ಜೀವನ ರೂಪಿಸಿಕೊಳ್ಳಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.